Welcome back to Crazy with Reborn, guys. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ ಗೈಸ್, ನಮ್ಮ ಲೈಫ್ ಸ್ಟೈಲು. ಸೊ ಈಗ ನಾವಿರೋ ಪಿ ಜಿ ಲೈಫ್ ಆಗಲಿ, ನಮ್ಮ ವರ್ಕ್ ಲೈಫ್ ಆಗಲಿ, ಸೊ ಎಷ್ಟು ಬರ್ಡನ್ ಆಗಿದೆ, ಹೇಗಿದೆ ಎಲ್ಲ ನಾನು ಇವತ್ತು ತೋರಿಸ್ಕೊಡ್ತೀನಿ ಗೈಸ್. ಇವಾಗಷ್ಟೇ ಇದ್ದೀನಿ. ಸೊ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ಸೊ ತೋರಿಸ್ಕೊಡ್ತೀನಿ ಸರ್ ಗೈಸ್. ಇವತ್ತೆಲ್ಲ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಏನು ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮ ಪಿ ಜಿನಲ್ಲಿ ಒಂದಿದ್ರೆ ಒಂದಿರಲ್ಲ. ಇಡ್ಲಿ ತಂದಿದ್ದಾರೆ, ಇಡ್ಲಿಗೆ ಸಾಂಬಾರು ಎಷ್ಟು ತಂದಿರ್ತಾರೆ, ಬರೀ ಇರೋದು 10-20 ಜನ ಇದೀವಿ, 20 ಜನದ ಮೇಲಿರ್ತೀವಿ. ಸೊ ಸಾಂಬಾರು ಮಾತ್ರ ತರೋದು ಬರೀ 5 ಜನ 10 ಜನದ ಸಾಂಬಾರು ತಗೊಬರ್ತಾರೆ. ಕುಡಿಯೋ ನೀರಿಗೂ ಗತಿ ಇಲ್ಲ ಗೈಸ್. ಆಕ್ವಾಗಾರ್ಡ್ ರೆಡಿ ಮಾಡಿಸಿ ಅಂತ ಹೇಳಿ ಒಂದು ವಾರದ ಮುಂಚೆನೇ ಹೇಳಿದ್ವಿ, ಆಕ್ವಾಗಾರ್ಡು ರೆಡಿ ಮಾಡಿಸಿಲ್ಲ. ಆಯಿತಾ, ಕುಡಿಯೋಕ್ಕೆ ನೀರು ಇಲ್ಲ. ನಾವು ಏನು ಮಾಡಬೇಕು? ಪಿ ಜಿ ಲೈಫ್ ಅವ್ರ ಕಷ್ಟನೇ ಕಷ್ಟ, ದುರ್ವಿಧಿ. ಇಂಥ ಪಿ ಜಿನ ಯಪ್ಪ ದೇವ್ರೆ, ಅಷ್ಟು ಸಖತ್ತಾಗಿದೆ ನಮ್ಮ ಪಿ ಜಿ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಗೈಸ್, ಅಂತೂ ಇಂತೂ ವರ್ಕ್ಗೆ ರೆಡಿಯಾಗಿದ್ದೀನಿ. ಸೊ ಫೀಲ್ಡ್ ವರ್ಕ್ ಅಂತಂದ್ರೆ ಒಂಥರ ಯುದ್ಧ ಇದ್ದಂಗೆ. ಯುದ್ಧದಲ್ಲಿ ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ. ಕಮಾನ್ ಗೈಸ್, ಹೋಗೋಣ. ಅದಕ್ಕೂ ಮುಂಚೆ ಮೇಲ್ಗಡೆ ಒಂದು ರೂಮ್ ಇದೆ, ಅದು ನಮ್ಗೊಂಥರ ತವ್ರ ಮನೆ ಇದ್ದಂಗೆ. ಅವಾಗ ಹೋಗ್ಲಿಲ್ಲ ಅಂದ್ರೆ ಮನ್ಸಿಗೆ ಸಮಾಧಾನನೇ ಇಲ್ಲ. ಅಲ್ಲಿ ನಮ್ಮ ಹುಡುಗನ ಇದ್ದಾನೆ, ಹೋಗಿ ಮಾತಾಡ್ಸೋಣ ಬನ್ನಿ ಗೈಸ್. ಆಕ್ಚುಲಿ ನಾನು ಈ ರೂಮ್ಗೆ ಹೋಗ್ಬೇಕಿತ್ತು. ಸೊ ಇವನಿಗೂ ಅರ್ಜೆಂಟ್ ಇದೆ, ನನಗೂ ಅರ್ಜೆಂಟ್ ಇದೆ. ಸೊ ಹಾಗಾಗಿ ರೂಮ್ ಅಂತೂ ಹೋಗೋಕ್ಕಾಗಿಲ್ಲ, ದಾರಿಲಿ ಇಲ್ವಾ ಕೆಳಗಡೆ ಸಿಗ್ತಾ. ಸೊ ಇವತ್ತು ಲೈಫ್ ಸ್ಟೈಲ್, ಹೌ ಇಸ್ ಅವರ್ ಲೈಫ್ ಸ್ಟೈಲ್? ಸೊ ಫೀಲ್ಡ್ ವರ್ಕರ್ಸ್ ಲೈಫ್ in PG also. PG I already shown however the idli, our rice bath, puliyogre, always rice. I shown them, I told them already regarding all those. But it's like yuddha, fight yuddha. So our field working is like a yuddha, we will win or not. That is the one. Okay. ಇದೇ ನಮ್ಮ ಮೀಟಿಂಗ್ ಸ್ಪಾಟು. ಸೊ ಎಲ್ಲ ಗೈಸ್ ನೋಡಿ. ಸೊ ಇವಾಗ ಒಂದು ಮ್ಯಾಪ್ ಮಾಡಕ್ಕೆ ಹೋಗ್ತಾ ಇದೀವಿ. ಬರ್ತೀನಿ ಗೈಸ್. ಮ್ಯಾನೇಜರ್ದು ಗಾಡಿ ನಿಲ್ಸೋಣ ಅಂತ ವಾಪಸ್ಸು ಪಿ ಜಿ ಹತ್ರನೇ ಬಂದಿದ್ದೀವಿ. ಲೈಫ್ ಪೂರ್ತಿ ಬರೀ ಸುತ್ತದೇ ಆಯಿತು ನಮ್ಮಂಥ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ದು. ಅಂಗಡಿಲಿ ಆಗಲಿಲ್ಲ, ಅಲ್ಲೇನೋ ರೀಸನ್ ಹೇಳಿದ್ರು. ಬಟ್ ಆಮೇಲೆ ತಿಳಿಸ್ತೀನಿ, ಇಲ್ಲಾಂದರೆ ಮಧ್ಯಾಹ್ನ ಬನ್ನಿ, ನಾಳೆ ಬನ್ನಿ ಅಂತಂದರು. ಇವಾಗ ಮತ್ತೆ ಇನ್ನೊಂದು ಅಂಗಡಿ ಹತ್ರ ಬಂದಿದ್ವಿ, ಬನ್ನಿ ನೋಡೋಣ ಇಲ್ಲೇನು ಕತೆ ಹೇಳ್ತಾರೆ. ಗೈಸ್, ಭೋಗಾದಿಲಿ ಇನ್ನೊಂದು ಅಂಗಡಿಗೂ ಹೋಗಿದ್ವಿ. ಅವರು ಏನೋ ಕತೆ ಹೇಳಿ ಕಳಿಸಿದ್ರು, ಸಂಜೆ ಬನ್ನಿ, ಅದು ಬನ್ನಿ, ಇದು ಬನ್ನಿ ಅಂತ. ಸೊ ಇದು ನಮ್ಮ ಅಂಥ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಅವರ ತಲೆನೋವೇ ಇದು. ಓಕೆ. ಆಮೇಲೆ ನಮ್ಮ ಮ್ಯಾನೇಜರ್ ಅವ್ರ ಫ್ರೆಂಡ್ ಅಂಗಡಿಗೆ ಹೋದ್ವಿ, ಅಲ್ಲಿ ಕೇಳಿದ್ವಿ, ಅವ್ರ ಹತ್ರನೂ ಕನೆಕ್ಷನ್ ಐತೆ ಅಂತ ಹೇಳಿದ್ರು. ಈಗ ಹುಡ್ಕೊಂಡು ಹೋಗ್ಬೇಕು, ನೋಡೋಣ ಇರಿ, ಲೈಫಲ್ಲಿ ಹೋಗಿ ನಿಲ್ಸುತ್ತೆ, ಅಲ್ಲಿ ಹೋಗಿ ಮಾಡ್ತೀನಿ. ಬನ್ನಿ ಗೈಸ್. ನೋಡಿ, ಟಿ ಕೆ ಲೇಔಟಲ್ಲಿ, ಈಗ ಟಿ ಕೆ ಲೇಔಟ್ ಚಂದನಗರ ಹತ್ರ. ಇವಾಗ ಇನ್ನೊಂದು ಅಂಗಡಿ ಹತ್ರನೂ ಬಂದೆ, ಅಲ್ಲೂ ಕೇಳಿದೆ ಪೇಟಿಎಮ್ ಹಾಕಿಸ್ಕೊಳ್ಳಿ ಅಂತ. ಅವರು ನಮ್ಮ ಕಲ್ಲರ್ ಡ್ರೆಸ್ಸಲ್ಲಿ ಇರೋದ್ರಿಂದ ನೋಡ್ಬಿಟ್ಟು ನಮಗೆ ಅವರು ನಂಬಲಿಲ್ಲ. ಸೌಂಡ್ ಬಾಕ್ಸು ಕೂಡ ತೆಗೆದುಬಿಟ್ಟು ನಾನು ತೋರಿಸ್ದೆ. ಜೊತೆಗೆ ಅವ್ರು ಏನು ಕೇಳಿದ್ರು, ಕಾರ್ಡ್ ಇದೆಯಾ ಅಂತ ಕೇಳಿದ್ರು. ಕಾರ್ಡ್ ಇಲ್ಲದೇ ಇರೋದ ಕಾರಣಕ್ಕೆ ಸೌಂಡ್ ಬಾಕ್ಸ್ನ ತೋರಿಸ್ದೆ. ನಮ್ಮ ಸೌಂಡ್ ಬಾಕ್ಸ್ ತೋರಿಸಿದ್ರು, ಬೇಡ ಅಂತ ಹೇಳಿ ಕಳಿಸಿದ್ರು. ಫೋನ್ಪೇನಲ್ಲಿ ಇಷ್ಟು ಅಮೌಂಟ್ ಕಟ್ಟಾಗ್ತಾರೆ, ಪೇಟಿಎಮ್ ಫ್ರೀಯಾಗಿ ಮಾಡ್ಕೊಡ್ತೀನಿ ಅಂದರು. ಅವರು ಬೇಡ ಅಂತಂದರು. ಇದು ನಮ್ಮ ಪೇಟಿಎಮ್, ನಮ್ಮ ಫೀಲ್ಡ್ ವರ್ಕರ್ಸ್ದು ತಲೆನೋವು. ಹುಡುಕ್ಬೇಕು, ಬನ್ನಿ, ಹುಡುಕ್ತಾ ಹೋಗ್ತೀನಿ. ಜೀವನ ಪರಿ ಲೈಫ್ ಟೈಮ್ ಇದೇ ಕತೆ ನಮ್ಮದು. ಬನ್ನಿ ಗೈಸ್. ಇಲ್ಲೂ ಒಂದು ಕಡೆ ಕೇಳಿದೆ, ಒಬ್ಬರು ತಾತ ಪಾಪ ಬಾಳೆಹಣ್ಣು ಹಾಕೊಂಡು ಕೂತಿದ್ರು. ಯಾವ ಆನ್ಲೈನ್ ಟ್ರಾನ್ಸಾಕ್ಷನ್ಸು ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಪಾಪ ತುಂಬ ಏಜ್ ಪೀಪಲ್ಲು. ಕೇಳಿದೆ, ಒಂದು ಮಾತು ಕೇಳಿದೆ. ಅವ್ರು ನಂಗೆ ಗೊತ್ತಾಗಲ್ಲ ಕಣಪ್ಪ, ಬೇಡ ಅಂತಂದರು. ಪಾಪ ವಯಸ್ಸಾಗಿರೋರು ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೂ ಗೊತ್ತಾಗಲ್ಲ. ಸೊ ಅವ್ರ ಪರಿಸ್ಥಿತಿ ಅವ್ರಿಗಿರುತ್ತೆ, ನಮ್ಮ ಪರಿಸ್ಥಿತಿ ನಮಗಿರುತ್ತೆ. ಕಮಾನ್ ಗೈಸ್, ಇನ್ನೂ ಕಡೆ ಇವತ್ತು ನಮ್ಮ ಲೈಫ್ ಸ್ಟೈಲೇ ಇದೇ ಥರ. ಸೊ ಇಡೀ ದಿನ ಹುಡುಕ್ಬೇಕು, ಮಾಡಬೇಕು. ಒಂದೊಂದು ಟೈಮ್ ಅನಿಸ್ಬಿಡುತ್ತೆ, ಯಾಕಪ್ಪ ಈ ಪಾಡು, ಈ ಭಗವಂತ ಏನಕ್ಕಪ್ಪ ನಮ್ಮಂಥವ್ರಿಗೆ ಈ ಥರ ಜೀವನ ಕೊಟ್ಬಿಟ್ಟಿದ್ದಾರೆ ಅಂತ. ಸೊ ಎಷ್ಟೋ ಜನ ಕೆಲವರೆಲ್ಲ ಏನೋ ಅಂದರೆ ಸರ್ ಪಾಪ ಅಂತೇಳಿ ತೊಗೊಂಡ್ಬಿಡ್ತಾರೆ ಸೌಂಡ್ ಬಾಕ್ಸು. ಇದ್ರೂ ಕೂಡ ಇನ್ನೊಂದು ಬೇರೆದಿದ್ರೆ ಹಾಕ್ಕೊಟ್ಬಿಡಿ ಸರ್ ಅಂದರೆ. ಬಟ್ ಕೆಲವ್ರಿಗಂತೂ ನಾವು ಅರ್ಥ ಮಾಡಿಸೋದ್ರೊಳಗೆ ನಮ್ಮ ಕಷ್ಟ ಬೇಡ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಸರ್ ಇಲ್ಲೇ ಎಳ್ನೀರು ಕುಡಿದು ಇಲ್ಲೂ ಕೇಳಿದೆ,
ಪೇಟಿಎಂ ನಿಂಗೆ ಆಫರ್ ಇದೆ ಅಂತೇಳಿ ಅಂತಾರೆ. ಪಾಪ ಏನು ಮಾಡೋಕ್ಕಾಗಲ್ಲ. ಕೆಲವರು ಓನರ್, ಅವರೇ ಓನರ್ ಆಗಿದ್ರು ಕೂಡ ಸುಳ್ಳು ಹೇಳ್ತಾರೆ. ಈ ಥರ ಸಿಚುವೇಶನ್ಸ್ ಎಲ್ಲ ಇರುತ್ತೆ. ಬಟ್ ಇವ್ರು ಓನರ್ ಅಲ್ಲ, ಇವ್ರು ಅಲ್ಲಿ ವರ್ಕ್ ಮಾಡ್ತಿರೋ ವರ್ಕರೇ. ಯಾಕೆಂದರೆ ಮೊನ್ನೆ ದಿವಸ ಇನ್ನೊಂದು ಅಂಗಡಿಲಿ ಕೇಳ್ಕೊ ಬಂದಿದ್ದೆ, ಅವ್ರು ಅಲ್ಲೇ ಇದ್ರು. ಸೊ ಬಟ್ ನೋಡಿ, ಈ ಥರ ನಮ್ಮ ಸಿಚುವೇಶನ್. ಗೈಸ್, ಬೆಟ್ಟದ ಹತ್ರ ಬಂದಿದ್ದೆ. ಬಟ್ ಬಂದು ಕೆಲಸ ಆಗಲಿಲ್ಲ. ಬಟ್ ಏನು ಅಂದರೆ, ಇದು ಮಠದಲ್ಲಿ ಒಳ್ಳೆ ದಾಸೋಹ ಊಟ ಆಯಿತು, ಚೆನ್ನಾಗಿತ್ತು. ಓಕೆ, ಸೊ ಬಂದು ಕೆಲಸ ಅಂತ ಮಾತ್ರ ನ್ಯಾಯವಾಗಿ ಆಗಲಿಲ್ಲ ಗೈಸ್. ಆಗ್ತಾನೂ ಇಲ್ಲ. ನೋಡಬೇಕು ಇವತ್ತಿನ ಕತೆ ಏನಾಗುತ್ತೆ ಅಂತ. ಸೊ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ತಲೆನೋವೇ ಇಷ್ಟು ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿ ಗಂಟನೂ ಒಂದು ಟಾಸ್ಕು ನನಗೆ ಏನು ಕ್ಲೋಸ್ ಮಾಡೋಕ್ಕಾಗಿಲ್ಲ. ಬಟ್ ಪ್ರೆಸೆಂಟ್ಲಿ ಒಬ್ಬರು ರೆಫರ್ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿದ್ರು. ನಾನು ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸಿಂದ ಕಾಲ್ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅವ್ರು ಬಂದರೆ ಇದೊಂದು ಆಗುತ್ತೆ. ಅದು ಬಿಟ್ಟರೆ ಮತ್ತೆ ಆಮೇಲೆ ಶಾರದಾದೇವಿ ನಗರದಲ್ಲೂ ಒಬ್ರು ಹೇಳಿದ್ದಾರೆ ನೋಡಿ, ಈ ಥರ ರಿಸ್ಕು. ಸೊ ನಮ್ಮ ಎಕ್ಸಿಕ್ಯೂಟಿವ್ಸ್ದು ಫೀಲ್ಡ್ ವರ್ಕ್, ನಮ್ಮ ಲೈಫ್ ಸ್ಟೈಲೇ ಬೀದಿಲೇ ಸುತ್ತಾ ಇರ್ತೀವಿ ಗೈಸ್. ಸೊ ಕಂಪ್ಲೀಟ್ಲಿ ಲೈಫ್ ಸ್ಟೈಲು ಅಯ್ಯಪ್ಪ ಅನಿಸ್ಬಿಡುತ್ತೆ ಒಂದೊಂದು ಟೈಮ್. ಇವತ್ತು ನನ್ನ ಅದೃಷ್ಟ ಸರಿ ಇಲ್ಲ ಅನಿಸುತ್ತೆ. ಒಂದೇ ಒಂದು ಆಗ್ತಾಯಿಲ್ಲ. ಇಲ್ಲಿ ಬಂದಿದ್ದು ನೋಡಿದ್ರೆ ಅವ್ರ ಹತ್ರ ಆಲ್ರೆಡಿ ಪೇಟಿಎಮ್ ಇದೆ. ಇರೋ ಪೇಟಿಎಮ್ ಆಲ್ರೆಡಿ ಇತ್ತು ಅಂದರೆ ಅವರು ಕೊಡೋಕ್ಕಾಗಲ್ಲ. ಅವ್ರದ್ದು ಫೈನ್ ಕಟ್ ಬೀಳುತ್ತೆ. ಪ್ಲಸ್ ಆಮೇಲೆ ಇನ್ನೊಂದು ಸೆಕೆಂಡ್ ಬಾಕ್ಸ್ ಆಲ್ರೆಡಿ ಒಂದು ಬಾಕ್ಸ್ ಇರೋದು, ಬಾಕ್ಸ್ ಇದ್ರೂ ಯೂಸ್ ಮಾಡ್ದಲೇ ಇಟ್ಟಿರ್ತಾರೆ. ಸೊ ನನಗೆ ಅದನ್ನು ಮಾಡೋದ್ರಿಂದ ನನಗೂ ಕೂಡ ಫೈನ್ ಬೀಳುತ್ತೆ. ಸೊ ಹಂಗಾಗಿ ಅದು ಮಾಡೋಕ್ಕಾಗ್ತಿಲ್ಲ. ಸೊ ಇವತ್ತೆಲ್ಲ ಟೋಟಲಿ ಲೈಫೇ ಬರ್ಬಾದ್ ಅನ್ಕೊಳ್ಬಿಡಿ, ಹಂಗಾಗ್ಬಿಡ ಇವತ್ತು ಪರಿಸ್ಥಿತಿ. ಸೊ ದಟ್ ಈಸ್ ದ ಸಿಚುಯೇಷನ್. ಸೇಲ್ಸ್ದು ಭಾಳ ರಿಸ್ಕ್ ಇದೆ. ಒಂದು 5-10 ಡೇಸ್ ಬ್ಯಾಕು ಕವಿತಾ ಬೇಕ್ರಿ ಹತ್ರ ಬಂದು ಮಾತಾಡ್ಕೊಂಡು ಹೋಗಿದ್ದೆ. ಸೊ ಅವ್ರು ಇವತ್ತು ಬರೋಕ್ಕೆ ಹೇಳಿದ್ದಾರೆ. ಸೊ ಕಮಾನ್ ಗೈಸ್, ಇವತ್ತು ಫೋನ್ ಮಾಡಿದ್ರು. ಫೈನಲ್ ಆಗಿ 6 ಗಂಟೆ, ಆಲ್ಮೋಸ್ಟ್ 6 ಗಂಟೆ ಹತ್ರಕ್ಕೆ ಇವಾಗ ಒಂದು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಸೇಲ್ಸ್ ಫೀಲ್ಡ್ ಅವ್ರದ್ದು ನರ್ಕ ಅಂದರೆ ನರ್ಕ. ಕಮಾನ್ ಗೈಸ್, ಹೋಗೋಣ ಗೈಸ್. ಇವಾಗ ಕವಿತಾ ಬೇಕ್ರಿ ಹತ್ರ ಬಂದಿದೆ. ಅವರು ಬೆಳಗ್ಗೆ ಕರ್ಸಿದ್ರು ಬಂದು ಮಾಡಿಕೊಡಿ ಅಂತ. ಬಟ್ ಆದರೆ ಇವಾಗ ನೋಡಿದ್ರೆ ಅವ್ರು ಸಿಸ್ಟರ್ ಹೆಸರಲ್ಲಿ ಬೇಕು ಅಂದರು. ಇಷ್ಟ ಗಂಟ ಮಾತಾಡಿದಾಯಿತು. ಅಲ್ಲಿ ಹೋಗಿ ನಾನೇ ಮಾಡ್ಕೊಡ್ತೀನಿ ಅಂದೆ. ಆಮೇಲೆ ಫೈನಲ್ ಆಗಿ ಕನ್ವಿನ್ಸ್ ಮಾಡೋಕ್ಕೆ ನನ್ನ ಅನ್ಸಕ್ಸಸ್ ಆಯಿತು. ಅವರು ನಾಳೆ ಬಂದ್ಬಿಡಿ ಅದ್ಲಾಗಿ ಅಂತಂದರು. ನಾಳೆ ಬನ್ನಿ, ಇಲ್ಲಾಂದರೆ ನಾಳೆ ಅವರು ಲೊಕೇಶನ್ಗೆ ಹೋಗ್ಬಿಟ್ಟು ಮಾಡಿಕೊಡಿ ಅಂತಂದರು. ಅವ್ರದ್ದೇನೋ ಪರ್ಸ್ನಲ್ ಇದ್ರ ಮೇಲೆಲ್ಲ ಹೊರಗಡೆ ಹೋಗ್ಬೇಕಂತೆ. ಸೊ ಈ ಥರ ರಿಸ್ಕು ಗೈಸ್, ಎಷ್ಟು ರಿಸ್ಕ್ ಇದೆ ಕೆಲಸ ಯಪ್ಪ. ಈಗ ಒಂದಲ್ಲ ಗೈಸ್, ನಾನು ತಿರುಗಾಡಿದ್ದು ಜಾಗಗಳಂತಂದರೆ ಫಸ್ಟ್ ಇಲ್ಲಿಂದ TK ಲೇಔಟಿಂದ ನಾನು ಗೋಕುಲಂಗೆ ಅಂತ ಹೋದೆ. ಗೋಕುಲಂಗೆ 3-4 ಕಿಲೋಮೀಟ್ರ್ ಮೇಲಿರುತ್ತೆ ಆಯಿತಾ. ಗೋಕುಲಮಿಂದ ಮತ್ತೆ ಆಮೇಲೆ ನಮ್ಮ ಟೀಮ್ ಲೀಡರ್ನ ಕರ್ಕೊಂಡು ಬಂದು ನಮ್ಮ ಇದಕ್ಕೆ PGನಲ್ಲಿ ಅವ್ರ ಗಾಡಿ ನಿಲ್ಲಿಸ್ಬಿಟ್ಟು ಹಳ್ಳಿ ಬೋಗಾದಿ ರೋಡು, ಅಲ್ಲೂ 4-5 ಕಿಲೋಮೀಟರ್ಸ್, ಅಲ್ಲೂ 2 ಅಂಗಡಿಲಿ ಆಗಲಿಲ್ಲ. ಅಲ್ಲಿಂದ ತೆಗೆದು ಮತ್ತೆ ಟಾಸ್ಕ್ ಅಂದ್ಕೊಂಡು ಎಲ್ಲೆಲ್ಲೋ ಹೋದ್ವಿ. ಇದು ಚಾಮುಂಡಿ ಬೆಟ್ಟದ ಪಾದದ ಹತ್ರ ಹೋದೆ. ಅಲ್ಲಿ ನೋಡಿದ್ರೆ ಅವ್ರ ಪರ್ಸೆಂಟ್ ಬರ್ದಾಕ ಹೇಳ್ಬಿಟ್ಟು ಫೋನೇ ಇರಲಿಲ್ಲ ಪುಣ್ಯಾತ್ಮ ಆಯಿತಾ. ನೆಕ್ಸ್ಟ್ ಅಲ್ಲಿಂದ ಬಂದು ಬೇರೆ ಕಡೆ ಒಂದು ಆಲ್ನಳ್ಳಿ ರಿಂಗ್ ರೋಡು, ಆಲ್ನಳ್ಳಿ ಎಕ್ಸ್ಟೆನ್ಷನ್ನು, ಬನ್ನೂರು ರೋಡು, ಮತ್ತು ಆಮೇಲೆ ಇನ್ಯಾರೋ ಇನ್ನೊಬ್ರಿಗೆ ಬೇಕು ಅಂತೇಳಿ ಕರ್ಸಿದ್ರು. ಅಲ್ಲಿ ಕರ್ಸಿದ್ರೆ ಅವ್ರ ಹತ್ರ ನೋಡಿದ್ರೆ ಆಲ್ರೆಡಿ ಇರೋರಿಗೆ ನಾವು ಮಾಡೋಕ್ಕಾಗಲ್ಲ ಆಯಿತಾ. ಕವಿತಾ ಬೇಕರಿಗೆ ಬಂದೆ. ಇವಾಗ ಹಿಂಗಾಯಿತು. ಬೆಳಗ್ಗೆ ಒಬ್ರ ಹತ್ರ ಮಾತಾಡ್ಕೊಂಡೋಗಿದೆ. ಸಂಜೆ ಮೇಲೆ ಬನ್ನಿ ಅಂದಿದ್ರು. ನೋಡೋಣ ಏನಾಗುತ್ತೆ. ಇವತ್ತಿನ ಕತೆ ಗೋವಿಂದ ಅನ್ಸುತ್ತೆ ಗೈಸ್. ಇವಾಗ ಆ್ಯಕ್ಚುಲಿ ನಮ್ಮ ವರ್ಕ್ ಮುಗೀತು. ಈಗ ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದು. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಇವಾಗಷ್ಟೇ ನನ್ನ ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ಅಂದರೆ ಇವಾಗಷ್ಟೇ ಒಂದು ಸೇಲ್ದು ಆಯಿತು. ಸೊ ಬೆಳಗ್ಗೆಯಿಂದ ಸುತ್ತು ಹೊಡೆದು ಫೈನಲ್ ಆಗಿ ಇವಾಗ ನಾನು ಒಂದು ಸೇಲ್ ಮಾಡಿ ನಾನು ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ ಗೈಸ್. ಅಂಗಡಿಗಳನ್ನು ನಾನು ಜಾಸ್ತಿ ತೋರ್ಸೋಕ್ಕಾಗಲ್ಲ ಒಳಗಡೆ ಎಲ್ಲ. ಸೊ ಯಾಕೆ ಅಂದರೆ ಕೆಲವರೆಲ್ಲ ಪರ್ಮಿಷನ್ಸ್ ಕೊಡಲ್ಲ. ಸೊ ಹಾಗಾಗಿ ನಾನು ಒಬ್ಬನೇ ವೀಡಿಯೋ ಮಾಡ್ಬಿಟ್ಟು ಈ ಥರ ನಮ್ಮ ರಿಸ್ಕ್ ಏನಿರುತ್ತೆ ಅಂತ ನಾನು ತಿಳಿಸ್ತಿರೋದು ಗೈಸ್. ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಸೊ ಫೈನಲಿ ಒಂದು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಬ್ಯಾಟ್ರಿ ಡೌನ್ ಆಗ್ತಾ ಇದೆ ಮೊಬೈಲ್ದು. ಸೊ ಚಾರ್ಜ್ ಹಾಕ್ಬಿಟ್ಟು ಆಮೇಲೆ ಡೇ ಎಂಡ್ ಕೊಡ್ತೀನಿ ಗೈಸ್. ಫೈನಲ್ ಆಗಿ ಆಲ್ಮೋಸ್ಟ್ 8 ಗಂಟೆ. ಸೊ ಹೊತ್ತಿಗೆ ನಮ್ಮ ವಾಸಸ್ಥಳವಾಗಿರೋ PGಗೆ ಬರ್ತಾ ಇದ್ದೀನಿ ಗೈಸ್. ಬಾಗಿಲು ತಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾನೋ ತೆಗಿಯೋಕ್ಕೆ. ಪಾಪ ಮೈಕೈ ನೋವು ಅಂತಿದ್ದಾವೆ ಗೈಸ್. ಫೈನಲಿ ಡೇ ಎಂಡ್ ಮಾಡೋ ಟೈಮು.
ಸೊ ಬಂದ ತಕ್ಷಣ ಫಸ್ಟ್ ಸ್ವಲ್ಪ ಮೊಬೈಲ್ ಚಾರ್ಜಿಗೆ ಇಟ್ಟು ಸೊ ಇವಾಗ ಊಟ ಅಂದ್ರೆ 10 ಗಂಟೆಗೆ ಆಯ್ತು ಗೈಸ್. ಬಲಾವ್ ಬಂದಿತ್ತು, ಏನೋ ಪರವಾಗಿಲ್ಲ, ಚೆನ್ನಾಗಿತ್ತು. ಅದೇ ಹೇಳಿದ್ನಲ್ಲ, ಯಾವನಾದ್ರು ರೈಸ್ ರೈಸ್ ರೈಸ್, ನೋ ಅದರ್ ಐಟಮ್ಸ್, ಬೇರೆ ಇಲ್ವೇ ಇಲ್ಲ. ಅನ್ನ ಸಾಂಬಾರು ಅಷ್ಟೇ. ಬೆಳಗ್ಗೆ ಆದರೆ ಚಿತ್ರಾನ್ನ, ಪುಳಿಯೋಗರೆ, ಪೊಂಗಲ್ಲು, ರೈಸ್ ಬಾತು, ಗೀ ರೈಸು, ಸೊ ಇವೇ ಇರುತ್ತೆ. ಸೋಮವಾರ ಆಯಿತು ಅಂದರೆ, ಸೊ ನಮಗೆ ಭಾನುವಾರ ಆಯಿತು ಅಂದರೆ ಉಪ್ಪಿಟ್ಟು. ಸೊ ಮುಂಚೆ ಆದರೆ ಸ್ವೀಟೇ ಆದರೂ ಏನಾರು ಕೊಡ್ತಾಯಿದ್ರು, ಈಗ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಇದು ನಮ್ಮ ಒಂದು ಲೈಫ್ ಸ್ಟೈಲು, ನನ್ನ ವರ್ಕ್ ಸ್ಟೈಲ್ ಆಗಲಿ, ನಮ್ಮ ಅಂಟಿಲ್ ನಾನು ಬೆಳಗ್ಗೆಯಿಂದ ಬೆಳಗ್ಗೆ ಎದ್ದೇಳೋದ್ರಿಂದ ಹಿಡಿದು ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅನ್ನೋದನ್ನ ನಿಮಗೆ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಸೊ ಇದು ನಮ್ಮಂಥ ಪಿ ಜಿಲಿರುವಂಥ ಹುಡುಗರು ಸಮಸ್ಯೆ, ಸೊ ಫೀಲ್ಡ್ ವರ್ಕರ್ದು ಸಮಸ್ಯೆ. ಸೊ ಇಷ್ಟೆಲ್ಲ ಇರುತ್ತೆ ಗೈಸ್, ಸಾಕಾಗೋಗುತ್ತೆ. ಓಕೆ ಗೈಸ್, ಗುಡ್ ನೈಟ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.